ಬ್ರೈನ್ ಇನ್ಫೆಕ್ಷನ್ ಆಯಿತು ಅಂತಂದರೆ ತುಂಬ ತಲೆನೋವಿರುತ್ತೆ. ತಲೆನೋವಿನ ಜಾಸ್ತಿ ಕುತ್ತಿಗೆ ನೋವಿರುತ್ತೆ, ಹಿಂದ್ಗಡೆ ಕುತ್ತಿಗೆ ಟೈಟ್ ಇರುತ್ತೆ, ಹೈ ಗ್ರೇಡ್ ಫೀವರ್ ಇರುತ್ತೆ, ಸ್ವಲ್ಪ ಡ್ರೌಸಿ ಇರ್ತಾರೆ, ಮಾತಾಡೋದ್ರಲ್ಲಿ ಒಂದು ಸ್ವಲ್ಪ ಆಚೆ ಈಚೆ ಆಗೋದು. ಅಂದರೆ ಬ್ರೈನ್ ಇನ್ಫೆಕ್ಷನ್ ಅಲ್ಲದೆ ಬೇರೆ ವಿಷಯಗಳಲ್ಲೂ ಇದು ಆಗಬಹುದು. ಬಟ್ ಈ ಥರ ಇತ್ತು ಅಂತಂದರೆ ತೋರಿಸ್ಕೊಳ್ಳೋದು ಬೆಟ್ರು. ಹೈ ಫೀವರು, ಫಿಟ್ಸ್ ಬರೋದು, ಕುತ್ತಿಗೆ ನೋವು ಹಿಂದ್ಗಡೆ ಬಂದು ಕತ್ತು ಮಡಚಕ್ಕಾಗಲ್ಲ ಅವರಿಗೆ. ಕಾಮನ್ ಆಗಿ ನಾವು ನೋಡೋದು ಮೆನಿಂಜೈಟಿಸ್ ಅಲ್ಲಿ ಕ್ಲಾಸಿಕಲ್ ಆಗಿ ಅಂತಂದ್ರೆ ಈ ಚಿನ್ನ ಈ ಎದೆಗೆ ಇಲ್ಲಿ ಮುಟ್ಸೋಕೆ ತುಂಬಾ ಕಷ್ಟಪಡ್ತಾರೆ ಪಾಪ. ಕರ್ನಿಕ್ ಸೈನ್ ಅಂತ ಕರಿತೀವಿ. ಹಿಂಗೆ ಮುಟ್ಟಕ್ಕಾಗಲ್ಲ, ತುಂಬ ರಿಜಿಡ್ ಇರುತ್ತೆ, ಮಸಲ್ ಹಿಂದ್ಗಡೆ ಸ್ಪ್ಯಾಸಮ್ ಆಗಿರುತ್ತೆ. ಫಿಟ್ಸು, ಜ್ವರ, ಕಣ್ಣು ಮಂಜಾಗೋದು, ಈ ಥರ ಎಲ್ಲ ತೊಂದರೆಗಳಿತ್ತು ಅಂತಂದರೆ ಒಂದ್ಸಲ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಬೆಟರು. ಮೆನಿಂಜೈಟಿಸಿನ ಒಂದು ಸಸ್ಪಿಷನ್ ಇತ್ತು ಅಂದರೆ ರೂಲ್ ಔಟ್ ಮಾಡೋದು ಬೆಟರು. ಅನ್ಟ್ರೀಟೆಡ್ ಮೆನಿಂಜೈಟಿಸ್ ಇಸ್ ಫೇಟಲ್, ಖಂಡಿತವಾಗ್ಲೂ ಜೀವಕ್ಕೆ ಅಪಾಯ ಮಾಡಬಹುದು. ಅನ್ಟ್ರೀಟೆಡ್ ಮೆನಿಂಜೈಟಿಸ್ ಟ್ರೀಟ್ಮೆಂಟ್ ಕೊಡ್ತು ಅಂತಂದರೆ ಇಟ್ ಕ್ಯಾನ್ ವೆರಿ ವೆಲ್ ಬಿ ಟ್ರೀಟೆಡ್. ಒಂದಷ್ಟು ರೆಡ್ ಫ್ಲಾಗ್ ಸಿಂಪ್ಟಮ್ಸು ಇದೆ ಅಲ್ವಾ ಇದಕ್ಕೆ? ಅಂದರೆ ಒಂದು ಸೀಜರ್ಸ್ ಕಾಣಿಸ್ಕೊಳ್ಳೋದಿರಬಹುದು, ಕಾನ್ಷಿಯಸ್ನೆಸ್ ಕಳ್ಕೊಳ್ಳೋದು. ಚಲನೆ ಹೇಳ್ದಂಗೆ ಸೀಜರ್ ಯಾವ್ದ್ರಿಂದ ಬೇಕಾದ್ರೆ ಆಗ್ಬೋದು, ಮೆನಿಂಜೈಟಿಸ್ ಇಂದಾನೆ ಅಂತಲ್ಲ. ಬಟ್ ಇದರಿಂದನೂ ಕಾನ್ಷಿಯಸ್ನೆಸ್ ಕಮ್ಮಿ ಆಗೋದು, ಗ್ಲೂಕೋಸ್ ಕಮ್ಮಿ ಆಗಿ ಊಟ ಮಾಡಿಲ್ಲ ಅಂತಂದ್ರೂ ಕಾನ್ಷಿಯಸ್ನೆಸ್ ಹೋಗ್ಬೋದು, ಇದರಿಂದಾನೆ ಅಂತಲ್ಲ. ಇಟ್ಸ್ ಆಲ್ ಆನ್ ಸಸ್ಪಿಷನ್. ಕರೆಕ್ಟ್. ಸೊ ಇದು ಇನ್ಫೆಕ್ಷಿಯಸ್ ಅನ್ನೋದು ಮತ್ತೊಬ್ಬರಿಗೆ ಹರಡಬಲ್ಲ. ಪರ್ಸನ್ ಇಂದ ಪರ್ಸನ್ ಹರಡೋದು ತುಂಬಾ ರೇರ್. ಹೇಗೆ ಅಂತಾನು ಹೇಳ್ತೀನಿ. ಈಗ ರೇಬೀಸ್ ಬಗ್ಗೆ ಮಾತಾಡ್ತಿದ್ವಿ. ರೇಬೀಸ್ ಇರ್ತಕ್ಕಂಥ ಮನುಷ್ಯ ಇನ್ನೊಬ್ಬನ್ ಕಚ್ಚಿತ್ತು ಅಂತಂದ್ರೆ ರೇಬೀಸ್ ಬರೋ ಸಾಧ್ಯತೆ ಇದೆ, ಖಂಡಿತವಾಗ್ಲೂ ಬರುತ್ತೆ ಅಂತಿಲ್ಲ. ಯೂಶಲ್ ಆಗಿ ಹೆಂಗಂತಾನೆ ಅಂತಂದ್ರೆ ರೇಬೀಸ್ ಇಸ್ ರಫ್ಲಿ ಎ ಡೆಡ್ ಎಂಡ್ ಇನ್ಫೆಕ್ಷನ್. ಒಂದ್ಸಲ ಅದು ಮೆದುಳಿಗೆ ಹೋಯ್ತು ಅಂತಂದ್ರೆ ವಾಪಸ್ ಅದು ಬರೋದು ಕಷ್ಟ ಅಂತ ಹೇಳ್ತಾರೆ. ಬಟ್ ಬರೋ ಸಾಧ್ಯತೆ ಇದೆ. ಪರ್ಸನ್ ಈಸ್ ಇನ್ಫೆಕ್ಷಿಯಸ್, ನಿಮ್ಗದು ಬರೋ ಸಾಧ್ಯತೆ ಇರ್ಬೋದು. ಬಟ್ ಬೇರೆ ಈ ಬ್ಯಾಕ್ಟೀರಿಯಲ್ಲು, ವೈರಲ್ಲು, ಫಂಗಲ್ಲು ಎಲ್ಲ ಇದೆಯಲ್ಲ, ಒಬ್ಬ ಮನುಷ್ಯನಿಗೆ ಬಂದರೆ ಮನುಷ್ಯನಿಂದ ಮನುಷ್ಯನಿಗೆ ಮೆನಿಂಜೈಟಿಸ್ ಬರೋದು ಆಗೋದಿಲ್ಲ. ಅದಕ್ಕೆ ಅಂತ ಹೇಳಿ ತನ್ನದೇ ಆಗಿರತಕ್ಕಂಥ ಒಂದು ಟ್ರಾನ್ಸ್ಮಿಷನ್ ಇದಿರುತ್ತೆ. ಮಲೇರಿಯಾ ಬರೋದು ಸೊಳ್ಳೆಯಿಂದಾನೆ. ಈಗ ನನಗೆ ಮಲೇರಿಯಾ ಬಂತು ಅಂತಂದರೆ ನಾನು ನಿಮಗೆ ಮಲೇರಿಯಾ ಕೊಡೋಕ್ಕಾಗಲ್ಲ. ನನಗೆ ಜಾಪನೀಸ್ ಎನ್ಸೆಫಲೈಟಿಸ್ ಬಂತು ಅಂತಂದರೆ ನಾನು ನಿಮಗೆ ಜಾಪನೀಸ್ ಎನ್ಸೆಫಲೈಟಿಸ್ ಕೊಡೋಕ್ಕೆ ಬರೋದಿಲ್ಲ. ನಂಗೆ ಮೆನಿಂಗೋಕಾಕಲ್ ಮೆನಿಂಜೈಟಿಸ್ ಇತ್ತು ಅಂತಂದರೆ ನನ್ನ ಒಂದು ಸೋರ್ಸ್ ಆಗಿ ನಿಮಗೆ ಬರೋಕ್ಕಾಗಲ್ಲ. ಸಾಂಕ್ರಾಮಿಕ ಅಲ್ಲ. ಸಾಂಕ್ರಾಮಿಕ ಅನ್ನೋದು ಹರಡುವ ಬೇರೆ ಒಂದು ಆಯಾಮದಿಂದ. ಸೊಳ್ಳೆಯಿಂದ ಬಂದರೆ ಸಾಂಕ್ರಾಮಿಕ, ಅಥವಾ ಯಾವುದೋ ಇಲಿಯಿಂದ ಬಂದರೆ ಅದರಿಂದ ಸಾಂಕ್ರಾಮಿಕ. ಸಾಕಷ್ಟು ಸಾಂಕ್ರಾಮಿಕ ರೋಗಗಳಿದೆ. ಇಲಿಯ ದೇಹದ ಮೇಲಿರೋ ಹುಳು ಮನುಷ್ಯನ ಕಚ್ಚಿದ್ರೆ ಬರುವಂಥ ರೋಗಗಳಿದೆ. ಟಿಕ್ ಫೀವರ್ ಇದೆ, ಪ್ಲೇಗ್ ಕ್ಲಾಸಿಕಲ್ ಎಕ್ಸಾಂಪಲ್ ಇಸ್ ಪ್ಲೇಗ್. ಪ್ಲೇಗ್ ಯಾವ್ದ್ರಿಂದ ಬರೋದನ್ನು ಜನ ಇಲಿಯಿಂದ ಅನ್ಕೋತಾರೆ. ಇಲಿಯಿಂದ ಅಲ್ಲ, ಇಲಿಯ ದೇಹದ ಮೇಲಿರೋ ಒಂದು ಹುಳು ಇದೆ, ಅದು ಕಚ್ಚೋದ್ರಿಂದ